ನಮ್ಮ ಗಾಡೀಲಿ ನಮಗೆ ಆಫ್ ರೋಡಿಂಗು ಸ್ವಲ್ಪ ಕಷ್ಟ ಆಗಬಹುದು ಅಂತ ಅನ್ನಿಸ್ತಾಯಿತ್ತು. ಮೇ ಬಿ ಮುಂದೆ ನಿಮಗೆ ಬೆಟ್ಟ ಕಾಣಿಸ್ತೈತಲ್ಲ, ಅದೇ ಬೆಟ್ಟಕ್ಕೆ ನಾವು ಹೋಯ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಆ ಮೋಷನ್ ಬ್ಲರ್ ಕಾಣಿಸ್ತಾ ಇರಬಹುದು. ಅವೆಲ್ಲ ಜಸ್ಟ್ ಒಂದು ಚೂರು ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದೀನಿ ಗೈಸ್. ಅದರದ್ದೇ ಆಟ ಅವೆಲ್ಲ. ನಿಮ್ಗೆ ಇವಾಗ ಸ್ವಲ್ಪ ಏನೋ ಒಂಥರ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ND ಫಿಲ್ಟರ್ ಯೂಸ್ ಮಾಡಿದ್ದೀನಿ. ಎಲ್ಲಿಗೆ ಇವತ್ತು ಪಯಣ? ನಮ್ಮ ಪಯಣ ಬಂದ್ಬಿಟ್ಟು ಇವಾಗ ಸರ್ಪ್ರೈಸ್. ಸೊ ಗೈಸ್, ನಾವು ಬೆಳಗ್ಗೆ ಎದ್ದು ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡೋಕ್ಕೆ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ಹೊಡ್ತಾ ಇದ್ದೀವಿ. 6 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ 7 ಗಂಟೆನೇ ಆಗೋಯ್ತು. ಆ್ಯಂಡ್ ಅದೇನು ಸರ್ಪ್ರೈಸ್ ಏನಲ್ಲ, ಏನೋ ಮಾಡೋಣ ಅಂದ್ಕೊಂಡೆ, ಬಟ್ ಏನಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಸೆಟಪ್ ಚೆಕ್ ಮಾಡಬೇಕಿತ್ತು, ಆಮೇಲೆ ಮಾಡ್ಕೊಳ್ಳೋಣ. ಆ್ಯಂಡ್ ಗೈಸ್, ನಮ್ಮ ಜರ್ನಿ ಬಿಗ್ಯಾನ್ಸ್ 6:58ಗೆ. ಆ್ಯಂಡ್ ಇವಾಗ ನಾವು ಹೋಗಿ ಫ್ಯೂಲ್ನ ಟಾಪಪ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಇನ್ನೂ ಜರ್ನಿ ಬಿಗೇನಲ್ಲ, ಫ್ಯೂಲ್ ಟಾಪಪ್ ಆದಮೇಲೆ ಜರ್ನಿ ಬಿಗೇನ್. ಆ್ಯಂಡ್ ಇದು ಅಲ್ಲೇ ಫ್ಯೂಲ್ ಟಾಪಪ್ ಆದಮೇಲೆ ಕ್ಯಾಮ್ರಾ ಆ್ಯಂಗಲ್ ಹೇಗೆ ಸೆಟ್ ಮಾಡಿದ್ದೀನಿ ಅಂತ ನೋಡ್ತೀನಿ. ಯಾಕೆ ಅಂದರೆ ನಾನು ಲಾಸ್ಟ್ ಟೈಮು 7 ಸೆಂಟಿಮೀಟರ್ದು ಒಂದು ಎಕ್ಸ್ಟೆಂಡರ್ ಆ್ಯಡ್ ಮಾಡಿದ್ದೆ. ಈ ಸರಿ ಆ ಎಕ್ಸ್ಟೆಂಡರ್ನ ತೆಗೆದು ಹಾಕಿದ್ದೀನಿ. ಆ್ಯಂಡ್ ಅಗೇನ್ ನಾನು ಇನ್ನೂ ಟ್ರಯಲ್ ಆ್ಯಂಡ್ ಎರರ್ ಮೋಡಲ್ಲಿದ್ದೀನಿ. ನೀವೆಲ್ಲ ಲಾಸ್ಟ್ ವೀಡಿಯೋಲಿ ನೋಡಿರ್ಬೋದು. ಆ ವೀಡಿಯೋಲಿ ಆಡಿಯೋನೇ ಕರೆಕ್ಟಾಗಿ ಬರಲಿಲ್ಲ ನಮ್ಮ ತಿಮ್ಮಪ್ಪನ ಬೆಟ್ಟ ರೈಡಲ್ಲಿ. ಅಫ್ಕೋರ್ಸ್ ಇಬ್ಬರು 2 ಮೈಕ್ ಕನೆಕ್ಟ್ ಮಾಡಿರ್ತೀವಿ, ನಾನು ನನ್ನ ವೈಫು. ಸೊ ನನ್ನ ಮೈಕ್ ಆಫ್ ಆಗೋಗ್ಬಿಟ್ಟಿತ್ತು, ಅವಳ ಮೈಕ್ ಮಾತ್ರ ಆನಲ್ಲಿತ್ತು. ಆ್ಯಂಡ್ ಅದನ್ನು ನಾನು ಕರೆಕ್ಟಾಗಿ ಗಮನಿಸ್ಕೊಂಡಿಲ್ಲ. ಕ್ಯಾಮ್ರಾ ಆಫ್ ಮಾಡಿದಾಗ ಮೈಕು ಆಫ್ ಮಾಡುವಂತಹದ್ದು ಒಂದು ಆಪ್ಷನ್ ಐತೆ. ಸೊ ನಾವು ಅದನ್ನು ಆಫ್ ಮಾಡ್ಕೊಬೇಕು. ಅಂದರೆ ಕ್ಯಾಮ್ರಾ ಆಫ್ ಆಗಿ 15 ಮಿನಿಟ್ಸಲ್ಲಿ ಮೈಕು ಆಟೋಮೆಟಿಕ್ ಆಫ್ ಆಗುತ್ತೆ. ಯಾಕೆ ಅಂದರೆ ಅದು ಬ್ಯಾಟ್ರಿನ ಸೇವ್ ಮಾಡೋ ಥರ. ಆ್ಯಂಡ್ ಅದನ್ನು ನಾವು ಆಫ್ ಮಾಡ್ಕೊಬೇಕಿತ್ತು, ಅದನ್ನು ನಾನು ಮಾಡಿರಲಿಲ್ಲ. ಅದಕ್ಕೆ ನಾವು ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ನಮ್ಮ ಮೈಕ್ ಕೂಡ ಆಫ್ ಆಗಿಬಿಟ್ಟಿತ್ತು. ಆ್ಯಂಡ್ ನಾವು ಅದನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಅದರಲ್ಲೂ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಚೆಕ್ ಮಾಡಿದ್ದೀವಿ ಮೈಕಲ್ಲಿ. ಆ್ಯಂಡ್ ವರ್ಕ್ ಆಗೋದನ್ನು ಈಗ ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ, ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿ. ಸೊ ಲೆಟ್ಸ್ ಸಿ ಈ ವ್ಲಾಗಲ್ಲಿ ಹೇಗೆ ಬರುತ್ತೆ ಅಂತ. ಸೊ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಎಷ್ಟು ಪ್ರಾಪರಾಗಿ ರೆಕಾರ್ಡ್ ಆಗ್ತೈತೆ ಆ್ಯಂಡ್ ಹೇಗೆ ಅಂತ. ಆ್ಯಂಡ್ ನಾನು ಇವಾಗ ಗೈಸ್ ಇಟ್ಟಿರೋದು ಬಂದು ND ಫಿಲ್ಟರ್ ಹಾಕುವಂತಹದ್ದು ಸೆಟ್ಟಿಂಗ್ಸ್ನ ನಾನು ಇಟ್ಟಿದ್ದೀನಿ. ಆ್ಯಂಡ್ ಅದು ನಿಮ್ಗೆ ಇವಾಗ ಹೇಗೆ ಕಾಣಿಸ್ತಾ ಇರುತ್ತೆ ಏನೋ ನನಗಂತೂ ಹಿಡಿಯಲ್ಲ. ಇನ್ನು ನಾನು ND ಫಿಲ್ಟರ್ ಆನ್ ಮಾಡಿಲ್ಲ, ND ಫಿಲ್ಟರ್ ಹಾಕಿಲ್ಲ. ಆ್ಯಂಡ್ ಇವಾಗ ನಾನು ನನ್ನ ಎಕ್ಸ್ಪೋಸರ್ ಸೆಟ್ಟಿಂಗ್ಸ್ನೆಲ್ಲ ನಾರ್ಮಲ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನು ನಾನು ND ಫಿಲ್ಟರ್ ಹಾಕಿಲ್ಲ. ಸೊ ಆಮೇಲೆ ಹಾಕೊಳ್ಳೋಣ ಅಂತ. ಯಾಕಂದರೆ ಇನ್ನೂ ಅದು ಬಿಸಿಲು ಬರಲಿಲ್ಲ, ನಾರ್ಮಲಾಗೇ ಐತೆ ವೆದರು. ಆ್ಯಂಡ್ ಫುಲ್ ಆ್ಯಂಡ್ ಗೈಸ್, ನಾನು ಇನ್ನೂ ಇಷ್ಟೊತ್ತಾದ್ರೂ ಇನ್ನೂ ನಮ್ಮ ಏರಿಯಾದಲ್ಲೇ ಇದ್ದೀನಿ. ಆ ಸ್ವೀಟ್ ಸ್ಪಾಟ್ ಸಿಕ್ಕಿಲ್ಲ ಇನ್ನೂ ನನ್ನ ಗಾಡೀಲಿ ನನಗೆ. ಸೊ ಆ್ಯಂಗಲ್ ಇನ್ನೂ ಸೆಟ್ ಆಗ್ತಾಯಿಲ್ಲ ಗೈಸ್. ಅದು ಚೇಂಜ್ ಮಾಡಿದ್ನ 7 ಸೆಂಟಿಮೀಟರ್ದು ಜಾಯಿಂಟೇನು ಹಾಕಿದ್ದೆ ಅದಕ್ಕೆ ಎಕ್ಸ್ಟೆಂಡರ್ ಥರ. ಸೊ ಅದನ್ನು ತೆಗೆದ್ಮಾಗಿಂದ ಕರೆಕ್ಟಾಗಿ ಪ್ರಾಪರಾಗಿ ಆ್ಯಂಗಲ್ಲೇ ಸಿಗ್ತಾಯಿಲ್ಲ. ಅದಕ್ಕೆ ಇನ್ನು ಆ್ಯಂಗಲ್ ಹುಡ್ಕೋದ್ರಲ್ಲೇ 7:15 ಆಗ್ತಾ ಬಂತು. 15 ನಿಮಿಷ ಇನ್ನು ಏರಿಯಾದಲ್ಲೇ ಇದ್ದೀವಿ. ನಾವು ಮತ್ತೆ ಒಂದು ಸ್ಟಾಪ್ ಕೊಟ್ಟು ಆ್ಯಂಗಲ್ ಪರ್ಫೆಕ್ಟ್ ಆಗೈತಾ ಅಂತೆಲ್ಲ ಚೆಕ್ ಮಾಡಬೇಕು. ಆ್ಯಂಡ್ ಎಕ್ಸ್ಪೋಜರ್ ಸೆಟ್ಟಿಂಗ್ ಎಲ್ಲ ಸ್ವಲ್ಪ ಚೈನ್ ಗೇರ್ ಮಾಡಿದ್ದೀನಲ್ಲ, ಎಲ್ಲ ಏನೇನೋ ಮಕ್ಕರಿಗೆ ಮಾಡ್ತೈತೆ ನನಗೆ. ಆ್ಯಂಡ್ ಗೈಸ್, ಇದು ನಮ್ಮ ಲಾಸ್ಟ್ ಪಿಟ್ ಸ್ಟಾಪ್ ಅಂತಲೇ ಅನ್ಬೋದು. ಯಾಕೆಂದರೆ ನನ್ನ ಆ್ಯಂಗಲ್ ಸಿಕ್ತು ನಮಗೆ ಬೇಕಾಗಿದ್ದ ಆ್ಯಂಗಲು. ಸೊ ಇವಾಗ ನಮ್ಮ ಜರ್ನಿ ಶುರು ಮಾಡಿದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಹೋಗ್ತಿರೋದ್ರಿಂದ ನಾನು ಆ್ಯಂಟಿ ಫಾಗ್ ಬೇರೆ ರಿಮೂವ್ ಮಾಡಿರೋದ್ರಿಂದ ಫುಲ್ಲು ಹೆಲ್ಮೆಟ್ ವೈಸರ್ ಎಲ್ಲ ಫಾಗಿ ಆಗ್ತೈತೆ. ಸೊ ನಾವಿವಾಗ ಗೈಸ್ ಡೆಸ್ಟಿನೇಷನ್ ಎಲ್ಲ ನಮ್ಮ ಮೇಡಮ್ ಅವ್ರು ಹೇಳ್ತಾರೆ. ಸೊ ನಾವೊಂದು 2-3 ಪ್ಲೇಸ್ಗಳವೆ. ಸೊ ಹೆಂಗೆ ಟೈಮಿಂಗಲ್ಲಿ ಮ್ಯಾಚ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾಕೆಂದರೆ ನಾವು 6 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡು 4:15 5 ಗಂಟೆಗೇನೋ ಎದ್ದಿದ್ವಿ.
ಇಲ್ಲೇ 7:17 ಆಗಿದೆ. ಬಟ್ ಇನ್ನು ಸಿಟಿ ನಮ್ಮ ಏರಿಯಾದಲ್ಲೇ ಇದ್ದೀವಿ ಅಂತಲೇ ಹೇಳ್ಬೋದು. ಏರಿಯಾಯಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ಅದಕ್ಕೇ ನೋಡೋಣ. ಸೊ ಈ ವಿಡಿಯೋ ನಾವು ಇವಾಗಲೇ ಹೇಳೋಕ್ಕಾಗಲ್ವಲ್ಲ. ನಮ್ಮ ಡೆಸ್ಟಿನೇಷನ್ ಅಂತೂ ಫಿಕ್ಸ್ ಆಗಿದೆ. ಬಟ್ ಅದೇ ಫಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ, ಸೆಕೆಂಡ್ ಯಾವ ಪ್ಲೇಸ್ಗೆ ಹೋಗ್ತೀವಿ, ಥರ್ಡ್ ಯಾವ ಪ್ಲೇಸ್ಗೆ ಹೋಗ್ತೀವಿ, ಆ್ಯಂಡ್ ಎಲ್ಲ ಪ್ಲೇಸ್ನೂ ಕವರ್ ಮಾಡ್ತೀವಾ, ಆ್ಯಂಡ್ ಆ ಪ್ಲೇಸೆಲ್ಲ ಓಪನ್ ಆಗೋ ಟೈಮಿಂಗ್ಸ್ ಏನು ಅವೆಲ್ಲ ನೋಡ್ಕೊಂಡಿದ್ದೀನಿ ಗೈಸ್. ಆದರೆ ಏನು ಮಾಡೋದು, ಒಂದು ಸರಿ ಕನ್ಫರ್ಮ್ ಮಾಡಿಕೊಂಡು ನಿಮಗೂ ತಿಳಿಸ್ತೀನಿ ಯಾವ ಟೈಮ್ಗೆ ಓಪನ್ ಆಗುತ್ತೆ ಏನು ಅಂತ. ಆ್ಯಂಡ್ ನಿಮಗೆ ಇವಾಗ ನಮ್ಮ ಕ್ಯಾಮ್ರಾದಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಮೋಷನ್ ಬ್ಲರ್ ಸಿಗ್ತಾ ಇರಬಹುದು. ರೈಟ್ ಸೈಡಲ್ಲಿ ಇವೆಲ್ಲ ಪಾಸ್ ಆಗ್ತಾಯಿತ್ತಲ್ಲ ನಿಮಗೆ, ಈ ಸೈಡಲ್ಲಿ ಮೋಷನ್ ಬ್ಲರ್ ಕಾಣಿಸ್ತಾ ಇರಬಹುದು. ಅವೆಲ್ಲ ಜಸ್ಟ್ ಒಂಚೂರು ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದೀನಿ ಗೈಸ್. ಅದರದ್ದೇ ಆಟ ಅವೆಲ್ಲ. ಆ್ಯಂಡ್ ನಾನು ಎನ್ ಡಿ ಫಿಲ್ಟರ್ ಹಾಕಬೇಕಿತ್ತು. ಬಟ್ ಏನು ಮಾಡೋದು, ಎಲ್ಲ ತೊಗೊಂಬಂದಿದ್ದೀನಿ ಎನ್ ಡಿ ಫಿಲ್ಟರೂ. ಆದರೆ ಇನ್ನೂ ಬಿಸಿಲು ಬಂದಿಲ್ಲ. ಆಮೇಲೆ ರಿಸ್ಕ್ ತೊಗೊಬಾರ್ದಲ್ಲ ಇವಾಗ. ಅದೇ ಸೆಟ್ಟಿಂಗಲ್ಲಿ ಇಟ್ಕೊಂಡು ಹೋಗಿ ಮತ್ತೆ ನಿಲ್ಲಿಸಿ ಚೆಕ್ ಮಾಡಿ ಇಲ್ಲೇ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಹೋಯ್ತಾ ಇದೊಂದು ಕ್ಲಿಪ್ ಆದಂಗೆ ಆಗುತ್ತೆ ನಮಗೆ. ಒಂದು ಎಕ್ಸ್ಪೆರಿಮೆಂಟಲ್ ಕ್ಲಿಪ್ ಥರ ಹೋಗೋದು, ನೋಡೋದು ಹೇಗೆ ಬರುತ್ತೆ ಅಂತ. ಸೊ ಅದೇ ಒಂದು 2-3 ಥರ ಎಲ್ಲ ತುಂಬ ಟ್ರೈ ಮಾಡಿದ್ದೀನಿ ನಾನು. ಇವಾಗ ಲಾಸ್ಟ್ ವಿಡಿಯೋಲಿ ಹಾಕಿಲ್ಲ. ಬಟ್ ಅದೇ ಲಾಸ್ಟ್ ಟೈಮ್ ನಮ್ಗೆ ಮೈಕು ಮಕ್ಕರ್ ಮಾಡ್ತಲ್ಲ, ಅದಾದಮೇಲೆ ಮೈಕ್ದು ತುಂಬ ಟ್ರಯಲ್ ಆ್ಯಂಡ್ ಎರರ್ ಪೀರಿಯಡ್ ಮಾಡಿ ತುಂಬ ಒಂದಿನ ಪೂರ್ತಿ ಎಲ್ಲ ಥರ ಚೆಕ್ ಮಾಡಿ, ಸೊ ಅದ್ರದ್ದು ಒಂದು ಸೆಟ್ಟಿಂಗ್ಸ್ ನಮಗೆ ಇದು ಸೂಟ್ ಆಗುತ್ತೆ ಅಂತ ಹಾಕ್ಕೊಂಡು ಫಿಕ್ಸ್ ಮಾಡಿದ್ದೀವಿ. ಆ್ಯಂಡ್ ಕ್ಯಾಮ್ರಾದು ಅಷ್ಟು ಒಂದು ಫಿಕ್ಸ್ ಮಾಡಿದ್ದೀನಿ. ಸೊ ಹೇಗೆ ಇವತ್ತು ಟ್ರಯಲ್ ಆ್ಯಂಡ್ ಎರರ್ ಪೀರಿಯಡ್ ಥರನೇ ಇದೂ ಚೆಕ್ ಮಾಡೋಣ ಅಂತ. ಸೊ ಒಂದು ರೋಡು ಖಾಲಿ ಇತ್ತು ಅಂತ ಸುಮ್ಮನೆ ಒಂದು ಸ್ಟ್ರೆಚ್ಚು ಬಂದೆ. ಯಾಕೆಂದರೆ ತುಂಬ ಚಳಿ ಇರೋದ್ರಿಂದಾಗ ಗಾಡಿ ಒಂಚೂರು ಇಂಜಿನ್ ಸ್ವಲ್ಪ ಹೀಟ್ ಆಗಲಿ ಅಂತ. ಬಟ್ ನಮ್ಮ ಗಾಡಿಗೆ ಅವೆಲ್ಲೇನು ಅವಶ್ಯಕತೆ ಇಲ್ಲ, ಆದರೂ ಮಾಡೋದು ಸೇಫರ್ ಸೈಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾಕೆ ಇವಾಗ ಹೇಳ್ತಿದ್ದೀನಿ ಅಂದರೆ ನನಗಂತೂ ಪಕ್ಕ ಗೊತ್ತು, ಇವರಂತೂ ಇಂಟ್ರೋ ಕೊಟ್ಟಿರಲ್ಲ. ಸೊ ಎಪಿಸೋಡ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಬೆಳಗ್ಗೆ ಎದ್ದು ನಾವು ರೈಟ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಕೈಲಾಸಗಿರಿ ಟೆಂಪಲ್. ಎಷ್ಟು ದಿವಸದಿಂದ ಅಂದ್ಕೊಂಡಿದ್ವಿ ಅಂತ ಅಂದರೆ ಹೋಗಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ. ಬಟ್ ಹೋಗೋಕ್ಕಾಗಿರಲಿಲ್ಲ, ಕೆಲಸಗಳು ಅದು ಇದು ಅಂತ ಹೇಳಿಬಿಟ್ಟು. ರೀಸೆಂಟಾಗೂ ಅಷ್ಟೇ ಇವ್ರ ಬರ್ಡೇಗೂ ನಾವು ಅಲ್ಲೇ ಪ್ಲ್ಯಾನ್ ಮಾಡಿದ್ದು ಹೋಗಿ ಬರೋಣ ಅಂತ ಹೇಳಿ. ಬಟ್ ಅದೇ ರಾಮನಿಗೆ ಹುಷಾರಿರಲಿಲ್ಲ ಅಲ್ಲ, ಸೊ ಅವತ್ತು ಹೋಗೋಕ್ಕಾಗಿಲ್ಲ. ಅವತ್ತೇನು ಮಾಡಿದ್ವಿ, ತಿಮ್ಮಪ್ಪನ ಬೆಟ್ಟ ಬಿಟ್ಟಿದ್ದಲ್ವ ಅದು, ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಹೇಳಿ. ಮತ್ತು ವೀಕೆಂಡಲ್ಲಾದರೆ ಆಗಲ್ಲ, ವೀಕ್ ಡೇಸಲ್ಲೇ ಹೋಗಿ ಬಂದುಬಿಡೋಣ ಅಂತ ನಾವು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ನಾವು ಹೋಗ್ತಾ ಇರೋದು ಕೈಲಾಸಗಿರಿ, ಚಿಂತಾಮಣಿ ಹತ್ರ. ಸೊ ಅಲ್ಲಿ ಅಕ್ಕಪಕ್ಕ ಇನ್ನೂ ಸ್ವಲ್ಪ ಕೈವಾರ ಅದೆಲ್ಲ ಇದೆ ಅಲ್ವಾ, ಮಠ ಎಲ್ಲ. ಸೊ ಅಲ್ಲೆಲ್ಲ ಹೋಗಬೇಕು. ಬಟ್ ಗೊತ್ತಿಲ್ಲ ಎಲ್ಲಿ ಫಸ್ಟ್ ಹೋಗಬೇಕು ಏನು ಅಂತ. ಯಾಕಂದರೆ ಟೆಂಪಲ್ ಓಪನ್ ಆಗೋದು ಅಂತ ಅದು ನೋಡ್ಕೊಬೇಕು. ಸೊ ಫಸ್ಟ್ ಅಲ್ಲಿ ಹೋಗೋದಾ, ಇಲ್ಲಿ ಹೋಗೋದಾ ಅಥವಾ ಏನು ಅಂತ ಆ ಥರ ಪ್ಲ್ಯಾನ್ ಏನು ಮಾಡ್ಕೊಂಡಿಲ್ಲ. ಬಟ್ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಸೊ ಹೊರಟಿದ್ದೀವಿ. ಸೊ ಬೇಗ ಹೋಗಬೇಕಿತ್ತು, 1 ಅವರ್ ಏನೋ ಲೇಟ್ ಆಯಿತು. 5 ಗಂಟೆಗೆ ಎದ್ದಿದ್ವಿ, 6 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ 6 ಗಂಟೆಗೆ ಹೋಗೋಕ್ಕೆ ಆಗಿಲ್ಲ. ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಯಿತು 6:45, ಆಲ್ಮೋಸ್ಟ್ 7 ಗಂಟೆನೇ ಅಂತ ಆಯಿತು. 7 ಗಂಟೆಗೆ ಮನೆಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಟಿಫನ್ ಕೂಡ ಏನೂ ಮಾಡಿಲ್ಲ, ಜಸ್ಟ್ ಒಂದು ಗ್ಲಾಸ್ ನೀರಷ್ಟೇ ಕುಡಿದಿರೋದು. ಒಂದಿವೆ ಹೋಗ್ತಾನೆ ಟಿಫನ್ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಗಲೇ ನಾನು ಹೊಟ್ಟೆ ಹಸಿತಾ ಇದೆ ರೈಸ್. ಗೊತ್ತಿಲ್ಲಪ್ಪ ಎಷ್ಟು ಬೇಗ ಎಲ್ಲ ಹಸಿವಾಗದೇ ಇಲ್ಲ, ಯಾಕಂದರೆ ಇಷ್ಟು ಬೇಗ ನಾನು ಎದ್ದೇ ಇರಲ್ಲ. ಸೊ ಇವತ್ತು ಬೇಗ ಎದ್ದಿದ್ದೀನಲ್ಲ, ಅದಕ್ಕೆ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ. ನೋಡೋಣ ನೆಕ್ಸ್ಟ್ ಸ್ವಲ್ಪ ದೂರ ಹೋದ್ಮೇಲೆ ಟಿಫನ್ ಏನಾದರೂ ಮಾಡ್ಕೊಡೋಣ.
ಇವತ್ತು ವೆದರ್ ನೋಡ್ಬೋದು, ಫುಲ್ಲು ಮೋಡ ಕವಿದ ವಾತಾವರಣ. ಒಂದು 2-3 ದಿವಸದಿಂದ ಹೀಗೆ ಇದೆ. ಇವತ್ತು ಒಂಥರ ರೈಡ್ಗೆ ಪೀಸ್ ಆಗಿದೆ. ಸದ್ಯ ಅಂಥದ್ದೇನು ಚಳಿ ಗಿಳಿ ಏನಿಲ್ಲ, ಬಟ್ ವಿಂಡ್ ಬ್ಲಾಸ್ಟ್ ಮಾತ್ರ ಹೆವಿ ಸ್ಟ್ರಾಂಗ್ ಆಗಿದೆ. ಹೇಗಂದರೆ ಹೆಲ್ಮೆಟ್ನೇ ಹಿಂಗೆ ರೈಟು ಲೆಫ್ಟು ಮೂವ್ ಮಾಡ್ತಾಯಿದೆ. ಇನ್ನು ಸೂರ್ಯ ಬಂದಿಲ್ಲ ಹೊರಗೆ. ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ರೈನ್ ಗೇರ್ ಏನು ತೊಗೊಂಡು ಹೋಗ್ತಾ ಇಲ್ಲ, ಯಾಕಂದರೆ ಮಳೆ ಬರಲ್ಲ ಅಂತ ಅಂದ್ಕೊಂಡು. ವೆದರ್ ಪೀಸ್ ಆಗಿದ್ದಾಗ ನಮ್ಮ ರೈಡ್ ಕೂಡ ಪೀಸಾಗಿರುತ್ತೆ. ನಾವಿವಾಗ ದೇವನಹಳ್ಳಿ ಮೇಲಿಂದ ಹೋಗ್ತಾ ಇದ್ದೀವಿ. ಈಗ ಹೊಸಕೋಟೆ ಮೇಲಿಂದ ಹೋಗ್ಬೋದು ಅಂತ ಗೊತ್ತಿಲ್ಲ, ಬಟ್ ನಮಗೆ ನಮ್ಮ ಗೂಗಲ್ ಮ್ಯಾಪ್ಸ್ ಅಕ್ಕ ದೇವನಹಳ್ಳಿ ಮೇಲೆ ಹೋಗ್ರಿ ಅಂತ ತೋರಿಸ್ತು. ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದು. ಆಮೇಲೆ ಗೈಸ್, ಇವತ್ತು ನಾವು ಹೋಗ್ತಾ ಇರೋದು ವೀಕ್ ಡೇಯಲ್ಲಿ. ಅದಕ್ಕೆ ನಿಮಗೆ ಈ ಥರ ರೈಟ್ ಸೈಡಲ್ಲಿ ಸೂಪರ್ ಬೈಕ್ಸ್ದೆಲ್ಲ ಆ ಫ್ಲೈ ಬೈ ಎಲ್ಲ ಕೇಳಿಸಲ್ಲ. ವೀಕೆಂಡ್ ಆಗಿದ್ರೆ ಕೇಳಿಸಿರೋದು. ನಾವು ವೀಕೆಂಡಲ್ಲಿ ಆಚೆ ಹೋಗಲ್ಲ. ಮತ್ತು ವಿಂಡ್ ಬ್ಲಾಸ್ಟ್ ಜಾಸ್ತಿ ಇರೋದ್ರಿಂದ, ಗಾಳಿ ಜಾಸ್ತಿ ಇರೋದ್ರಿಂದ ನೋಡಬೇಕು ಹೇಗೆ ರೆಕಾರ್ಡ್ ಆಗ್ತಿದೆ ವಾಯ್ಸು ಅನ್ನೋದು. ಇವಾಗ ಪೀಸಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವಲ್ಲಿ ದೇವನಹಳ್ಳಿ ರೋಡಲ್ಲಿ ರೈಟ್ ತೊಗೊಂಡು ಮತ್ತೆ ಇನ್ನೂ ಒಂದು ರೈಟ್ ತೊಗೊಂಡು ಇವಾಗ ಸ್ಟೇಟ್ ಹೈವೇಲಿ ಇದ್ದೀವಿ. ಆ್ಯಂಡ್ ಇದು ಬಂದು ವಿಜಯಪುರ ಆಗೋ ಮೇಲಿಂದ ನಾವು ಆ ಕೈವಾರ ಆ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಅಷ್ಟೇ ಗೈಸ್, ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ಅದೇನಂತಾರೆ ಕೈಲಾಸಗಿರಿ ನಮ್ಮದು ಮೇನ್ ಡೆಸ್ಟಿನೇಷನು. ಆ್ಯಂಡ್ ಫಸ್ಟ್ ಎಲ್ಲಿ ಹೋಗ್ತೀವಿ ಅನ್ನೋದಿನ್ನ ನಮ್ಗೆ ಐಡಿಯಾ ಇಲ್ಲ. ಸೊ ನಿಮ್ಮ ತಮ್ಮನೆಲ್ಲ ನೀವು ನೋಡಿರ್ತೀರ, ಬಟ್ ನಮಗೆ ಝೀರೋ ಐಡಿಯಾಸ್. ನಾವು ಹೋಯ್ತಾ ಪ್ಲ್ಯಾನ್ ಮಾಡ್ತೀವಿ. ಯಾಕೆಂದರೆ ಇದು ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ಪೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು ಗಾಯ್ಸ್. ಈ ಥರ ಎಕ್ಸ್ಪೆಕ್ಟ್ ಮಾಡಿರೋ ಟ್ರಿಪ್ಗಳು ಹೋಗಲೇ ಇಲ್ಲ. ಇನ್ನು ನಮ್ಮದು ಇದು ಗೂಗಲ್ ನೋಟ್ಸಲ್ಲಿ ಹೋಗಿ ನೋಡಿದ್ರೆ ಅವೆಲ್ಲ ಟ್ರಿಪ್ಗಳು ಹಂಗೆ ಐತೆ. ಎಲ್ಲ ಟ್ರಿಪ್ ಮಾಡೋದು, ಪ್ಲ್ಯಾನ್ ಮಾಡೋದು, ಎಕ್ಸಿಕ್ಯೂಟ್ ಮಾತ್ರ ಮಾಡೋಕ್ಕಾಗಲ್ಲ. ಇದು ಝೀರೋ ಪ್ಲ್ಯಾನ್. ಬಟ್ ಹೋಗಬೇಕು ಅಂತ ಅದೇ ಅವಾಗೆಲ್ಲ ರೀಲ್ಸಲ್ಲೆಲ್ಲ ನೋಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಇನ್ನೂ ಹೋಗಿರಲಿಲ್ಲ. ಸೊ ಮೇ ಬಿ ಟುಡೇ ಇಸ್ ದ ಬೆಸ್ಟ್ ಡೇ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸನ್ರೈಸ್ ಅಂತೂ ನೋಡೋಕ್ಕಾಗಲ್ಲ ಗೈಸ್ ಇವತ್ತು. ಯಾಕೆ ಅಂದರೆ ಸನ್ನೇ ಹೊರಗೆ ಬರೋಲ್ಲ. ಆಗಲೇ ಸನ್ ಮೇಲೆ ಬಂದಾಯಿತು, ಬಟ್ ಮೋಡದಿಂದ ಹೊರಗೆ ಬಂದಿಲ್ಲ ಸನ್ನಿನ. ಸೊ ಇದೊಂಥರ ರೋಡ್ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಮರ ಫುಲ್ಲು ಅಂದರೆ ಕಾಡು ಒಳಗೆ ಹೋಗೋ ಥರ ಇದೆ. ಇಲ್ಲಿ ಚಳಿ ಆಗ್ತಾಯಿತ್ತು ಲೈಟಾಗಿ. ನಮ್ಮ ಈ ರೈಡಲ್ಲಿ ಯಾವ ಪ್ಲೇಸ್ ಇರುತ್ತೆ ಅಂದರೆ, ಒಂದು ಅಂಬಾಜಿ ದುರ್ಗ ಬೆಟ್ಟ ಇದೆ. ಆ್ಯಂಡ್ ಕೈವಾರ ತಾತಯ್ಯ ಕೇವ್ ಅಂತಲ್ಲ ಅದೈತೆ. ಆಮೇಲೆ ಕೇವ್ ಟೆಂಪಲ್, ಕೈಲಾಸಗಿರಿ ಕೇವ್ ಟೆಂಪಲ್ ಐತೆ. ಅದೇ ಕೇವ್ ಟೆಂಪಲಿಂದ ಹಿಂದೆ ಒಂದು ಆಫ್ ರೋಡ್ ಟ್ರಯಲ್ ಇದೆಯಲ್ವ, ಸೊ ಅದೊಂದು ಐತೆ. ಇಷ್ಟೆಲ್ಲ ಇದೆ, ಎಲ್ಲನೂ ಮಾಡೋಣ. ಆಮೇಲೆ ಕೇವ್ ಟೆಂಪಲ್ ಓಪನ್ ಆಗೋದು 10 o'clock 10:30 ಅಂತ ಒಂದು 2-3 ವೀಡಿಯೋಲಿ ನೋಡಿದೆ ಗೈಸ್. ಯಾಕೆ ಅಂತ 1 year ಬ್ಯಾಕ್ ನೋಡಿರೋದ್ರಲ್ಲೂ ಅದೇ ಇತ್ತು, 6 months ಬ್ಯಾಕ್ ನೋಡಿರೋದ್ರಲ್ಲೂ ಹಂಗೆ ಇದೆ, ಅದೇ ಇತ್ತು. ಗೂಗಲಲ್ಲಿ ಮಾತ್ರ 9 o'clock ಅಂತ ಕೊಟ್ಟಿದ್ದಾರೆ. ಅದು ಕನ್ಫ್ಯೂಷನ್ಗಳವು ಸ್ವಲ್ಪ, ಅದಕ್ಕೇ ಅಲ್ಲಿ ಹೋಗಿನೇ ಅಪ್ಡೇಟ್ ಮಾಡ್ತೀನಿ ನೋಡಿ. ಒಂಥರ ದೇವನಹಳ್ಳಿ ಹೈವೇಗಿಂತ ಈ ರೋಡ್ ಚೆನ್ನಾಗಿದೆ ಅನ್ನಿಸ್ತೈತೆ. ಈ ಹಂಪ್ಸ್ಗಳು ಇರಲಿಲ್ಲ ಅಂದಿದ್ರೆ. ನಮ್ಮ ಗಾಡಿ ಹಾರಲ್ಲ ಗೈಸ್ ಹಂಪ್ಸಲ್ಲೆಲ್ಲ. ನಮ್ಮ ಗಾಡಿ ಹಾರಿಸಿದ್ರೆ ಅಷ್ಟೇ ನಮ್ಮ ಕೈ ಕಾಲು. ಬ್ರೇಕ್ ಹಿಡ್ದಿನೇ ನನ್ನ ಕೈ 50% ಪೇಯ್ನ್ ಬಂದುಬಿಟ್ಟಿರುತ್ತೆ. ಈ ಹಂಪ್ಸ್ ಹಾರಿಸ್ಬಿಟ್ರೆ ಅಷ್ಟೇ 99%. ಸೊ ನಮ್ಮ ತಿಮ್ಮಪ್ಪ ಬೆಟ್ಟ ಬ್ಲಾಗಲ್ಲಿ ಒಂದು ತಪ್ಪು ಮಾಡಿದ್ವಿ. ಅದೇ ಬೈಕ್ದು ತಪ್ಪು ಅಂತ ಅಲ್ಲ, ಅಷ್ಟೊಂದು ಐಡಿಯಾ ಇರಲಿಲ್ಲ.
ಇವಾಗ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಹಂಗೆ ಹೋಗ್ತಾ ಹೋಗ್ತಾ ನಮ್ಮ ಎಲ್ಲ ವ್ಲಾಗೂ ಒಂದು ಚೂರು ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಅಪ್ಗ್ರೇಡ್ ನಮಗೆ ನಾವೇ ಅಪ್ಡೇಟ್ ಮಾಡ್ಕೊತಾ ಇರ್ತೀವಿ. ಈ ಹೊಸ್ದಾಗಿ ನೋಡ್ತಿರೋರ್ಗೆ ಹೇಳಬೇಕು ಅಂದರೆ ನಾವಿವಾಗ ಶೂಟ್ ಮಾಡ್ತಿರೋ ವಿಡಿಯೋ ಬಂದು DJI Osmo Action 6 ಆ್ಯಂಡ್ ವೈರ್ಲೆಸ್ಲಿ ಅದನ್ನು ಇಂಥವ್ರು ನೋಡ್ರಿ ಹಿಂಗೆ ಬಂದ್ಬಿಡ್ತಾರೆ. ಅವ್ರಿಗೇನು ನಮ್ಮ ಜೀವ ನಮ್ಮ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಇಂಥವ್ರಿಂದ ಕೈಯಿಂದ ಬೈಕ್ ಬಂದುಬಿಟ್ಟಿರುತ್ತೆ ಒಂದು 2 ನಿಮಿಷಕ್ಕೆ. ನಾನು ಎಲ್ಲಿದ್ದೆ? ಗೈಸ್, ನಾನು ಶೂಟ್ ಮಾಡ್ತಿರೋ ವಿಡಿಯೋ ಬಂದು DJI Osmo Action 6 ಆ್ಯಂಡ್ ಮೈಕ್ ಬಂದು DJI ಅವ್ರದ್ದೇ. DJI ಅವ್ರದ್ದೇ ಮೈಕ್ ಮಿನಿ 2 ವೈರ್ಲೆಸ್ಲಿ ಕನೆಕ್ಟ್ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಸೌಂಡ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತೆಲ್ಲ ನೀವು ನೋಡ್ಬೋದು. ಫುಲ್ಲು ಮರ 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 ಆ ಕಡೆ ಈ ಕಡೆ ಎಲ್ಲ ಮರ. ಬಿಸಿಲಲ್ಲಿ ಬಂದಾಗ ಈ ರೋಡಲ್ಲಿ ಚೆನ್ನಾಗಿರುತ್ತೆ ತಣ್ಣಗೆ. ಇವಾಗ ತಣ್ಣಗೆ ಐತೆ, ಫುಲ್ಲು ಒಂಥರ ನೆರಳು ಹಿಂಗೆ ಒಂಥರ ಕತ್ಲಾದಂಗೆ ಆಗೋಯ್ತು ಹಿಂದೆ ಅಂತೂ. ಅಲ್ಲಿ ಈ ರೋಡಲ್ಲಿ 18 ಕಿಲೋಮೀಟ್ರ್ ಹೋಗ್ಬೇಕಂತೆ. ಇನ್ನು ನಮಗೆ ಯಾವುದೇ ಖಾನಾವಳಿ ಕಾಣಿಸ್ತಾನೇ ಇಲ್ಲ ರೋಡಲ್ಲಿ. ನಮ್ಮದು ಬ್ರೇಕ್ಫಾಸ್ಟ್ ಮುಗೀತು, ಕಾಫಿನೂ ಮುಗೀತು. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇನ್ನೊಂದು 23 ಕಿಲೋಮೀಟ್ರ್ ಐತೆ ನಮ್ಮ ಡೆಸ್ಟಿನೇಷನು. ಆಮೇಲೆ ನಿಮ್ಗೆ ಇವಾಗ ಸ್ವಲ್ಪ ಏನೋ ಒಂಥರ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ND ಫಿಲ್ಟರ್ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ಸೆಟ್ಟಿಂಗ್ಸ್ ಅದೇ ಸೂರ್ಯ ಬಿಸಿಲು ಬಂದಮೇಲೆ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಆಗಿತ್ತು, ಅದಕ್ಕೇ ND ಫಿಲ್ಟರ್ ಯೂಸ್ ಮಾಡಿದ್ದೀನಿ. ಸೊ ಕರೆಂಟ್ಲಿ ಐಮ್ ಯೂಸಿಂಗ್ ND16. ಸೊ ಇವಾಗ ನಾನು ND16 ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಚೆಕ್ ಮಾಡಿದೆ, ND8 ಮತ್ತು 32 ಹಾಕಿ 16 ಬೆಸ್ಟ್ ಅನ್ನಿಸ್ತು, ಒಂಥರ ಸೇಫರ್ ಸೈಡು. ಅದಕ್ಕೆ ND16 ಹಾಕಿದ್ದೀನಿ. ಆ್ಯಂಡ್ ಹೋಗ್ತಾ ಇದ್ದೀವಿ. ಒಂಥರ ಊಟ ಎಲ್ಲ ಟಿಫನ್ ಬ್ರೇಕ್ಫಾಸ್ಟ್ ಆದಮೇಲೆ ಸುಸ್ತಾಗ್ತೈತೆ, ನಿದ್ದೆ ಬರೋಂಗಾಗ್ತೈತೆ. ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಬೋಂಡ ಜಾಸ್ತಿ ಆಗೋಯ್ತು ಬೆಳಗ್ಗೆನೆ ಅಷ್ಟೇ. ಇವಾಗ ಈ ND ಫಿಲ್ಟರ್ ಯೂಸ್ ಮಾಡಿದ್ಮೇಲೆ ಹೇಗಿದೆ ಕ್ಲಿಪ್ಪು ಅಥವಾ ಈ ವಿಡಿಯೋ ಹೇಗೆ ನಿಮಗೆ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನನಗೂ ಅವಾಗ ಒಂದು ಐಡಿಯಾ ಬರುತ್ತೆ, ಏನಾದರೂ ಚೇಂಜಸ್ ಮಾಡೋಂಗಿದೆ ಚೇಂಜಸ್ ಮಾಡೋಣ. ಮೇ ಬಿ ಮುಂದೆ ನಿಮಗೆ ಬೆಟ್ಟ ಕಾಣಿಸ್ತೈತಲ್ಲ, ಅದೇ ಬೆಟ್ಟಕ್ಕೆ ನಾವು ಹೋಯ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಅದೇ ಬೆಟ್ಟ ಅನಿಸುತ್ತೆ. ಮೇಲ್ ನೋಡು ಫ್ಲೈಟು. ಅದೇ ಬೆಟ್ಟ. ಮೇಲ್ ನೋಡು ಫ್ಲೈಟು. ಫ್ಲೈಟಾ? ಮೇಲ್ ನೋಡು, ಮೇಲೆ ಹೋಯ್ತು ಬಿಡು ಮೋಡದೊಳಗೆ. ಎಲ್ಲೋ ನೋಡಿದೆ ಫ್ಲೈಟು ಮಸ್ತಾಗಿ. ಓ ಕಿಂಗ್ಫಿಶರ್ ಏರ್ಲೈನ್ಸ್. ಕಲರೆಲ್ಲ ಕಾಣಿಸುತ್ತೆ ಗೈಸ್. ಈ ಏರಿಯಾದ ಈ ಕಡೆ ಸೈಡಲ್ಲಿ ಬಂದರೆ ಏರೋಪ್ಲೈನ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ನಮ್ಮ ಏರಿಯಾದೆಲ್ಲ ತುಂಬ ಚಿಕ್ಕದಾಗಿ ನೋಡ್ತೀವಿ ನಾವು. ಇಲ್ಲೆಲ್ಲ ದೊಡ್ಡದಾಗಿ ಕಾಣಿಸ್ತೈತೆ ನಾವು ನೋಡೋ ರೆಗ್ಯುಲರ್ ಸೈಜ್ಗಿಂತ. ಸೊ ಹೆಂಗೆ ಅಂದರೆ ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಯಿತು ಬಾಡಿಗೆ. ಒಂಥರ ಜೋಶ್ ಇದೆ ರೈಡಿಂಗ್ಗೆ. ಐ ಹೋಪ್ ಈ ವಿಡಿಯೋ ಚೆನ್ನಾಗಿ ಬರ್ತಿದೆ ಅಂತ. ಅಣ್ಣ ಎಷ್ಟೊತ್ತಾದ್ಮೇಲೆ ಇಂಡಿಕೇಟ್ರ್ ಹಾಕ್ದ ನನಗೆ ಗೊತ್ತಾಗ್ಬಿಡುತ್ತೆ ಗೈಸ್. ಇಂಡಿಕೇಟ್ರ್ ಹಾಕ್ತಾರೆ ಅನ್ನೋದೊಂದು ಡೌಟ್ ಬಂದ್ಬಿಡುತ್ತೆ ನಮಗೆ. ಮುಂದೆ ಕಾಣಿಸ್ತಾ ಇರೋ ಬೆಟ್ಟ ನೋಡ್ರಿ, ಸ್ಟ್ರೈಟ್ ಸೀದಾ ರೋಡು, ಮುಂದೆ ಬೆಟ್ಟ. ಫುಲ್ಲು ಮೋಡ ಆ ಕಡೆ ಈ ಕಡೆ ಎಲ್ಲ ಮೋಡ. ಒಂಚೂರು ಸೂರ್ಯನ ಕಿರಣ ಬೀಳ್ತೈತೆ. ಮೋಸ್ಟ್ಲಿ ಇನ್ನೇನು ಹತ್ರ ಬಂದಿನಿ ಅನಿಸುತ್ತೆ. ಇನ್ನು 10 ಇರ್ಬೋದು, 10 ಕಿಲೋಮೀಟರ್ಸ್ 15 ಕಿಲೋಮೀಟರ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಕಿಲ್ಲ. ಆ್ಯಂಡ್ ವೆದರು ಚೆನ್ನಾಗಿದೆ ಗೈಸ್. ಅವಾಗ ಫುಲ್ ಮೋಡ ಇತ್ತು ಬೆಳಗ್ಗೆ. ಅಯ್ಯೋ ಮಳೆ ಬಂದುಬಿಟ್ರೆ ವ್ಯೂ ಚೆನ್ನಾಗಿರಲ್ಲ
ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಬಿಸಿಲು ಬಂದಿದೆ. ಸೊ ಇದಕ್ಕೆ ಮುಂಚೆ ಸ್ವಲ್ಪ ಬೇಗ ಬಂದು ನಾವು ಬೆಟ್ಟ ಹತ್ಬಿಟ್ಟಿದ್ರೆ ಸೊ ಇನ್ನು ಒಳ್ಳೆ ವ್ಯೂ ಸಿಗ್ತಿತ್ತು. ಇವಾಗ ನೋಡೋಣ ಹೇಗೆ ಕಾಣಿಸುತ್ತೆ ಏನು ಅಂತ. ದಿ ಬೆಸ್ಟ್ ಅಷ್ಟೆ. ಚಿಂತಾಮಣಿ ಅದರಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಇನ್ನು ಸ್ಟ್ರೈಟೇ ಹೋಗಬೇಕು. ಬಂಡೆ ಗುಹೆ ಒಳಗಡೆ ದೇವಸ್ಥಾನ ಎಷ್ಟು ಪೀಸ್ ಇರುತ್ತಂತೆ ನೋಡೋಣ. ಫಸ್ಟ್ ಟೈಮ್ ಬರ್ತಾರೆ ದಾಮನು. ಎಷ್ಟು ದಿನದಿಂದ ಅಂದ್ಕೊಂಡು ಇವತ್ತು ಬರ್ತಾ ಇದೀವಿ. ಬಂದಿದಂತೂ ಗೊತ್ತೇ ಆಗಿಲ್ಲ ಗೈಸ್. ಈಸಿಯಾಗಿ ಆರಾಮಾಗಿ ಬಂದ್ವಿ ಅಂತ. ಆ್ಯಂಡ್ ನಾವಿಲ್ಲೇ ಎಂಟ್ರಿ ಆಗೋದು. ತಗೊಂಡಿದ್ದಾರೆ. ಆ್ಯಂಡ್ ಅಲ್ಲೂ ನೋಡೋಣ ಗೈಸ್, ತೋರಿಸ್ತೀನಿ ಟ್ರೆಕ್ಕಿಂಗ್ ಹೇಗಿದೆ ಅಂತ. ಸೊ ಬಂದವಾಗ ನೀವು ಬೇಕಂದರೆ ಹತ್ಬೋದು, ಆಗುತ್ತೆ ನಿಮ್ಮ ಹತ್ರ ಅಂತಂದರೆ ಹತ್ಬೋದು. ಯಾಕಂದರೆ ಎಷ್ಟು ದೂರ ಬರದೇ ಬಂದಿರ್ತೀವಿ, ಸುಮ್ಮನೆ ಯಾಕೆ ಬೆಟ್ಟ ಹತ್ತದಿರ ಹೋಗೋದಲ್ವಾ. ಸೊ ಸ್ವಲ್ಪ ದೂರ ತನಕ ಬೈಕ್ ಹೋಗುತ್ತೆ, ಅದಾದಮೇಲೆ ಬೈಕ್ ಹೋಗಲ್ಲ, ನಾವೇ ಹತ್ತಬೇಕು. ಸೊ ಆಗಲ್ಲ ನಿಮಗೆ ಅಂತ ಅಂದರೆ ಕೆಳಗಡೆನೆ ದೇವರಿರುತ್ತೆ, ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಬೆಟ್ಟದ ಮೇಲೆ ಹೋದರೆ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅಂತಾರೆ. ನೋಡುವ ಹೇಗಿದೆ ಅಂತ. ಆ್ಯಂಡ್ ಗೈಸ್, ನಾನಿಲ್ಲಿ ಒಂದು ಪಾರಿವಾಳಗಳು ಬ್ಯಾಚ್ ಆಡ್ತಾಯಿತ್ತು. ಇಲ್ಲಿ ಯಾರೋ ಶೋಕ್ದಾರರು ಆರಿಸ್ತಾ ಇರೋದು ತೋರ್ಸೋಣ ಅಂತ ರೆಕಾರ್ಡ್ ಮಾಡಿದೆ. ಬಟ್ ಅವು ಫಾಸ್ಟಾಗಿ ಹೋಗ್ಬಿಟ್ವು ಬಿಲ್ಡಿಂಗ್ ಹಿಂದೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾರೋ ಅಲ್ಲೇ ಹಾರಿಸ್ತವ್ರೆ ಬಾಯ್ಸ್. ಚೀನಿ, ತಾರ, ತಾಮ್ರಲ್ಲು ಎಲ್ಲ ಹಾರ್ತಿದ್ವು ಅಲ್ಲಿ. 9 ಕಿಲೋಮೀಟರ್ಸ್. ಸೊ ನಮ್ಮ ಗೂಗಲ್ ಅಕ್ಕ ಬೇರೆ ರೋಡ್ ತೋರಿಸಿದ್ಲು, ನಮ್ಮ ಗೂಗಲ್ ಮ್ಯಾಪ್ಸ್ ಅಕ್ಕ ಬೇರೆ ರೋಡ್ ತೋರಿಸಿದ್ರು. ಬಟ್ ನಾನೇ ಈ ಕಡೆಯಿಂದ ಬಂದೆ. ಸೊ ಬೆಟ್ಟ ಬೆಟ್ಟ ಬೆಟ್ಟ, ಈ ಕಡೆ ಬೆಟ್ಟ, ಆ ಕಡೆ ಬೆಟ್ಟ, ಎಲ್ಲ ಕಡೆ ಬೆಟ್ಟ. ಸೊ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ನಮ್ಗೆ ಆಫ್ ರೋಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ಇದೇ ರೋಡೇನಾ ಅಪ್ಪಿ? ಎಸ್, ಕರೆಕ್ಟ್ ರೋಡಲ್ಲೇ ಇದ್ದೀವಿ. ಯಪ್ಪ, ಅಪ್ಪಿ ಇದು ಕೈವಾರ ಬೆಟ್ಟ ಅನ್ಸುತ್ತೆ. ಸೊ ಗೈಸ್, ಇಲ್ಲೂ ಬರಬೇಕು. ಇಲ್ಲಿಂದ ಅಲ್ಲಿಗೆ ಹೋಗೋಣ. ಹೆಂಗಾರು ಸರಿ. ಸೊ ಫಸ್ಟು ಆಫ್ ರೋಡಿಂಗ್ ಮುಗಿಸ್ಬಿಡೋಣ ಗಾಯ್ಸ್. ಸೊ ಗಾಯ್ಸ್, ನಮ್ಮ ಗೂಗಲ್ ಅಕ್ಕ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾವಳೆ. ಲೆಫ್ಟ್ ಅಪ್ಪಿ? ಹಾಂ, ಓಕೆ. ಎಲ್ಲ ಅಂದನೂ ಕರ್ಕೊಂಡು ಬಂತು ಗೈಸ್ ನಮಗೆ ಲೊಕೇಶನ್ ಈ ರೋಡ್ಗೆ. ಮೇ ಬಿ ಅದು ಶಾರ್ಟ್ಕಟ್ ಹುಡುಕ್ತಾ ಇರುತ್ತಲ್ಲ, ಶಾರ್ಟ್ಕಟ್ ಎಲ್ಲಿಂದನೋ ಪಾಪ ಯಾವುದೋ ಊರಿಗೆ ಒಳಗಡೆಯಿಂದ ಕರ್ಕೊಂಬಂದ್ಬಿಡ್ತು ಎಲ್ಲಿಗೋ. ಕರೆಕ್ಟಾಗೆ ಬಂದೋ ಏನೋ ಗೊತ್ತಿಲ್ಲ. ಬಟ್ ಅದೇ ಬೆಟ್ಟ ಗೈಸ್, ನಾವು ಹೋಯ್ತಾರ ರೈಟ್ ಸೈಡಲ್ಲಿ ನೀವು ನೋಡ್ಬೋದು. ಅದೇ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಆಫ್ ರೋಡಿಂಗ್ ಮುಗಿಸ್ಬಿಟ್ಟು ಆಮೇಲೆ ಆ ಕಡೆ ಟೆಂಪಲ್ನೆಲ್ಲ ಮುಗಿಸಿ ಆಮೇಲೆ ರಿಟರ್ನ್ ಹೋಗ್ತಾ ತಾತಯ್ಯ ಕೇವ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ. ಸೊ ಇಲ್ಲಿ ರೈಟು. ಅಲ್ಲೈತೆ ನೋಡಿ ಗೈಸ್
ದಕ್ಷಿಣ ಕೈಲಾಸ ಕ್ಷೇತ್ರ ಕೈಲಾಸಗಿರಿ. ಸೊ ಕೈಲಾಸಗಿರಿ ರೋಡ್. ಆ್ಯಂಡ್ ನಾವು ಬೇರೆ ವೀಕ್ ಡೇಲಿ ಹೋಗೋದ್ರಿಂದ ಜನ ಹೇಗಿದ್ದಾರೆ, ಎಷ್ಟು ಜನ ಇರ್ತಾರೆ ಅನ್ನೋದು ಇನ್ನೂ ಐಡಿಯಾ ಇಲ್ಲ. ಏನು ನೋಡಿದ್ವಿ ಇವಾಗ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ. ನಮ್ಮ ಗಾಡೀಲಿ ನಮಗೆ ಆಫ್ ರೋಡಿಂಗು ಸ್ವಲ್ಪ ಕಷ್ಟ ಆಗಬಹುದು ಅಂತ ಅನ್ನಿಸ್ತಾಯಿತ್ತು. ಇಲ್ಲೇನೆ ಈ ರೋಡಲ್ಲೇ ಆ ಫೀಲ್ ಬರ್ತಾಯಿತ್ತು ನನಗೆ. ಬಟ್ ಲೆಟ್ಸ್ ಸಿ. ಇದೇ ಥರ ನಾವೆಲ್ಲೆಲ್ಲೋ ಹೋಗ್ಬೇಕಾದ್ರೆ ನಮ್ಮ ಗೂಗಲ್ ಅಕ್ಕ ನಮಗೆ ತುಂಬ ಆಫ್ ರೋಡಿಂಗ್ ಕರ್ಕೊಂಡು ಹೋಗ್ಬಿಟ್ಟವ್ರೆ ಗೈಸ್. ಮೇನ್ ರೋಡ್ ಹೋಗೋ ಜಾಗ ಇದ್ದಿರುತ್ತೆ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಗೂಗಲ್ ಅಕ್ಕ ಕರ್ಕೊಂಡು ಹೋಗ್ತಾ ಇರುತ್ತೆ. ಆಫ್ ರೋಡಿಂಗ್ ಮಾಡಿದ್ಮೇಲೆ ಈ ಆಫ್ ರೋಡಿಂಗ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಮೇನ್ ಅದೇ ಇವಾಗ ಈ ರೋಡಲ್ಲೇ ಆಗಲೇ ಕೈ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ನೋಡಿ 85 ಕಿಲೋಮೀಟ್ರ್ ಬಂದಿದ್ದೀವಿ ಮನೆಯಿಂದ. ಒಂದು ಚೂರು ಹ್ಯಾಂಡ್ ಪೇಯ್ನ್ ಇರಲಿಲ್ಲ, ಏನಿರಲಿಲ್ಲ. ಇವಾಗ ಈ ರೋಡಿಗೆ ಬಂದಮೇಲೆ ಆಗಲೇ ಲೈಟಾಗಿ ರಿಸ್ಟ್ ಪೇಯ್ನ್ ಆಗ್ತಾಯಿತ್ತು. ಏನಕ್ಕಂದರೆ ಬಾಡಿ ಫುಲ್ಲು ವೆಯ್ಟೇ ಕೈ ಮೇಲೆ ಇರುತ್ತಲ್ಲ ಇಲ್ಲಿ. ಆಹಾ ವ್ಯೂ ನೋಡ್ರಿ, ವ್ಯೂ. ಸೊ ವೆಲ್ಕಮ್ ಮಾಡ್ತವ್ರೆ. ಬೆಟ್ಟ ಹತ್ರಿ ಮುಂದೆ ಒಂದು ಕಾರ್ ಹೋಗ್ತೈತೆ ಸದ್ಯ ನಮ್ಮ ಜೊತೆಗೆ. ನೋಡ್ರಿ ಈ ಥರ ಸ್ಟ್ರೈಟ್ ರೋಡ್ ಬಂದ ತಕ್ಷಣ ಕೈ ನೋವೆಲ್ಲ ಹೋಗ್ಬಿಡುತ್ತೆ ಏನೋ. ನೋಡಿ ಸೆಕೆಂಡ್ ಗೇರಲ್ಲೇ ಹತ್ಬಿಡುತ್ತೆ ಗಾಡಿ. ಜನ ಎಲ್ಲ ರಿಟರ್ನ್ ಹೋಗ್ತಾವ್ರೇನೋ ಮುಗಿಸ್ಕೊಂಡಾಗಲೇ. ಆ್ಯಂಡ್ ಗಾಯ್ಸ್ ಇದು ದೇವಸ್ಥಾನದ, ನೀವು ಸ್ಟ್ರೈಟ್ ಹೋದರೆ ದೇವಸ್ಥಾನ ಅಪಿ. ಇದು ಆಫ್ ರೋಡಿಂಗ್ ಪ್ಲೇಸ್. ಆಫ್ ರೋಡಿಂಗ್ ಟ್ರೈಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ಸೀದಾ ಹೋದರೆ ನಿಮ್ಗಲ್ಲಿ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಲ್ಲಿ ಪಾರ್ಕಿಂಗ್ ಮಾಡಿ. ಸೊ ನಾವು ಇದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರೋಣ. ಆ್ಯಂಡ್ ಗಾಯ್ಸ್ ಶುರು.